ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್. ಮೊದಲ ಎಲಿಮೆಂಟ್ ಏನಪ್ಪ ಅಂದ್ರೆ ಆಕಾಶ ತತ್ವ. ಏನು ಆಕಾಶ ತತ್ವ? ಆಕಾಶ ತತ್ವದಲ್ಲಿ ನಾವು ಯಾವ ಕಲರ್ ಅನ್ನ ರೀಪ್ರೆಸೆಂಟ್ ಮಾಡ್ತೀವಪ್ಪ ಅಂದ್ರೆ ವೈಲೆಟ್ ಕಲರ್. ಇದು ಸೈಂಟಿಫಿಕ್ ನೇಮ್ ವೈಲೆಟ್ ಅನ್ನೋದು. ಇಲ್ಲ ಸರ್ ನಾ ಪರ್ಪಲ್ ಅಂತೀನಿ ನೇರಳೆ ಅಂತೀನಿ ಅಂದ್ರೆ ಹೇಳ್ಬೋದು, ಬೇಡ ಅಂತ ಹೇಳಲ್ಲ. ಕರೆಕ್ಟ್ ನೇಮ್, ಸೈಂಟಿಫಿಕ್ ನೇಮ್ ಇಸ್ ವೈಲೆಟ್ ಕಲರ್. ಇದು ಆಕಾಶ ತತ್ವವನ್ನ ರೀಪ್ರೆಸೆಂಟ್ ಮಾಡುತ್ತೆ. ಆಕಾಶ ತತ್ವ ಆರ್ಗನ್ ಯಾವ್ದಪ್ಪ ಅಂದ್ರೆ ಲಂಗ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಇದು ನಿಮ್ಗೆ ಆಕಾಶ ತತ್ವ ಹೇಳುವಾಗ ಲಂಗು ಲಾರ್ಜ್ ಇಂಟೆಸ್ಟೈನ್ ಆಕಾಶ ತತ್ವನ ತಗೊಂತೀವಿ ನಾವು. ಯಾಕೆ ಅಂತ ಹೇಳಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಹೌದಲ್ವಾ? ನೀವೇ ಥಿಂಕ್ ಮಾಡ್ಬೋದು, ಇವತ್ತು ಮೆಸೇಜ್ ಮಾಡ್ಬೋದು, ವೈ ಲಂಗ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಆಕಾಶ ತತ್ವದಲ್ಲಿ ತಗೊಂತೀವಿ ನಾವು, ಗೊತ್ತಾ? ಯಾರಾದ್ರೂ ಹಿಂದೆ ಕಲ್ತಿರ್ತೀರಲ್ವಾ, ಅಥವಾ ಥಿಂಕ್ ಮಾಡಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಏನೋ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಡ್ಬೇಡಿ. ಆಕಾಶ ತತ್ವವನ್ನ ನಾ ಲಂಗ್ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ಬಿಟ್ಟೆ, ನೀವು ತಲೆ ಹಾಕ್ಬಿಟ್ರಿ, ಹೌದಲ್ವಾ? ಅಲ್ಲಿ ಬರ್ಕೊಂತೀರ ನಾಳೆ ಲಂಗ್ ಲಾರ್ಜ್ ಇಂಟೆಸ್ಟೈನ್. ವೈ, ಯಾಕೆ? ಥಿಂಕ್ ಮಾಡ್ಬೇಕಲ್ವಾ? ಯಾಕೆ ಅಂತ ಕ್ವಶನ್ ಹಾಕೊಂಡಾಗೆ ನೀವು ಕಲಿಯೋದು, ಹೌದಲ್ವಾ? ಎಸ್, ಕಲ್ತೀರಾ? ಆಕಾಶ ತತ್ವ ಅಂತಂದ್ರೆ ಸ್ಪೇಸ್, ಜಾಗ ಬೇಕು. ಆಕಾಶ ತತ್ವ ಮೀನ್ಸ್ ಸ್ಪೇಸ್. ಲಂಗ್ ಅಲ್ಲಿ ನೋಡಿ ಸ್ಪೇಸ್ ಇದೆ, ಒಳಗಡೆ ಜಾಗ ಇದೆ. ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳಿನಲ್ಲಿ ಜಾಗ ಇದೆ, ಹೌದಲ್ವಾ? ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಕಾಶ ತತ್ವವನ್ನ ಕೋರ್ಲೇಟ್ ಮಾಡೋದು ನಮ್ಮ ಆರ್ಗನ್ಗಳ ಲಂಗ್ ಅಂಡ್ ಲಾರ್ಜ್ ಇಂಟೆಸ್ಟೈನ್.